ಫ್ಯೂಲ್ ಟ್ಯಾಂಕ್ ಡಮಾರು ಕೀನೇ ಮರ್ತೋಗಿದ್ದೀನಿ. ಸೊ ಇವತ್ತೇನಪ್ಪ ವಿಷಯ ಅಂದರೆ ಕಾರ್ ಥರ್ಡ್ ಸರ್ವಿಸ್ ಟೈಮ್ ಬಂದಿದೆ, ಅದಕ್ಕೆ ಸರ್ವಿಸ್ ಮಾಡೋಕ್ಕೆ ಹೋಗ್ತಾ ಇದೀವಿ. ಬರ್ರಿ ಹೋಗಿ ಬರೋಣ. ಬನ್ನಿ. ಏನಿಲ್ಲ, ಇಲ್ಲೇ ಅಳವಡಿಸಂದ್ರದಲ್ಲೇ ಕೊಡೋದು. ಥರ್ಡ್ ಸರ್ವಿಸ್ ಆಗ್ಬೇಕಿತ್ತಲ್ಲ. ನಮ್ಮ ಓಲ್ಡ್ ಟೌನ್ ನೀವೇನಾದರೂ ಕಾರ್ ಎತ್ಕೊಂಬಂದ್ಬಿಟ್ರೆ ಅಧ್ವಾನ ಏನಂದರೆ ಕಾರ್ಗಳಿಗೆ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಷ್ಟೇ, ಅದಕ್ಕೂ ಮೇಲೆ ಯಾಕಂಗೆ ಇಲ್ಲ ಗೇರು ನೋಡ್ರಿ. ಬಸ್ಗಳ್ದೇ ಅರ್ಧ ಇನ್ನೇನಿಲ್ಲ. ಫ್ಯೂಲ್ ಟ್ಯಾಂಕ್ ಡಮಾರು ನೋಡ್ಕೊಂಡೇ ಇಲ್ಲ ನಮ್ಮ ಫ್ಯೂಲು. ಈ ಟ್ರಾಫಿಕಲ್ಲಿ ಅರ್ಧಕ್ಕರ್ಧ ಎಗರೋತದೆ, ಬ್ಲಿಂಕ್ ಬೇರೆ ಆಗ್ತಾಯ್ತದು ನೋಡ್ರಿ, ಬ್ಲಿಂಕ್ ಆಗ್ತಿದೆ. ನಾನು ಹೇಳದ್ನಲ್ಲ, ಆಂಜನೇಯ ಸ್ಟ್ಯಾಚು ಅಲ್ಲ ಇದು, RMZ ಹತ್ರ ಇದೆಯಲ್ಲ ಸಿಗ್ನಲ್ಲು, ಅದನ್ನ ನೋಡಿ. ನೀವು ಸೈಕೆ ಆಗ್ತೀರ ಬಾಯ್ಸ್, ಇಲ್ಲಿಗೆ ಬಂದರೆ ಮಾತ್ರ ಸಖತ್ತು ಟ್ರಾಫಿಕ್. ಇಲ್ಲಿ ಮಾತ್ರ ಅಲ್ಲಿ ಬಿಟ್ರೆ ಇಲ್ಲಿ ಬಿಡಲ್ಲ ನಿಮ್ಮನ್ನ. ತಾಂಬಂದಲ್ಲಿ ಇಸಿದಿನ ಗಾಡಿ ಅಟೆಂಡರ್ ಇಲ್ಲ ಅಂತೆ, ಲಂಚ್ಗೆ ಹೋಗಿದ್ರಂತೆ. ಅಂದರೆ ಬುಕ್ ಮಾಡ್ಕೊಂಬರ್ತೀವಲ್ಲ, ಅವ್ರ ಹೆಸ್ರು ಹಾಕಿರ್ತೀವಿ ಆ ಅಟೆಂಡ್ರಲ್ಲಿ, ನಮ್ಗೆ ಯಾರು ಬೇಕು ಅಂತ ಅವರೇ ಕೊಟ್ಟಿರ್ತಾರೆ ಆಪ್ಷನ್. ನಾನು ಬುಕ್ ಮಾಡಿರೋರು ಲಂಚ್ಗೆ ಹೋಗಿದ್ದಾರಂತೆ. 2:30ಗೆ ಬರ್ರಿ ಅಂದರು. ಇವಾಗ ಟೈಮ್ ಬಂದು 1 o'clock, ಇನ್ನೂ 1.5 hour. ಇಲ್ಲೆಲ್ಲಿ ಮಾಡಲಿ, ಮನೆಗೆ ಹೋಗಿ ಊಟ ಮಾಡಿಕೊಂಡು ಬರೋಣ. ಶೋರೂಮಿಂದ ಕಾಲ್ ಬಂದಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಕಾಲ್ ಅಂತ ಮಾಡ್ತಾ ಇರ್ಲಿಲ್ಲ, ಕೀ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ, ಅದಕ್ಕೆ ಕಾಲ್ ಮಾಡೋರೆ. ಗೈಸ್ ಬಂದ್ವಿ, ಶೋರೂಮ್ ಹತ್ರ ಬಂದ್ವಿ. ನೋಡ್ರಿ ಇದೆ ನೆಕ್ಸಾ, ಇದು ಅಳಲ್ಸಂದ್ರ ಹತ್ರ ಗೇಟ್, ಅಳಲ್ಸಂದ್ರ ಗೇಟ್ ಇದೆಯಲ್ಲ ಅಲ್ಲೇ ಇವಾಗ ನೆಕ್ಸಾ. ಅಲ್ಲಿಗೆ ಬಂದ್ವಿ, ಹಿಂಗೆ ಹೋಗ್ಬಿಡೋಣ. ಹೋಗ್ಬಿಟ್ಟು ಅಲ್ಲೇನೈತೋ ಅದೆಲ್ಲ ನೋಡ್ಕೊಂಡು ಬರೋಣ ಬರ್ರಿ ಅಷ್ಟೇ. ಕೀನೇ ಮರ್ತೋಗಿದ್ದೀನಿ. ಅಜೀಬು. ಇವಾಗ ತಿರ್ಗಾ ವಾಪಸ್ ಅಲ್ಲಿಗೋಗಿ ಮನೆಗೆ ಹೋಗಿ ತಗೊಂಡ್ಬರ್ಬೇಕು. ಗುರು, ಈ ಕೀನ್ ಮನೇಲಿ ಮರ್ತೋಗೋದು ಬೇಡ, ಸರ್ವಿಸ್ ಬಿಟ್ಟಾಗ ಆ ಗಾಡಿ ನಿಂತೋಗೋದು ಬೇಡಪ್ಪ. ಬರೋ ಗಾಡಿಲಿ ಬಂದಾಗ ಕೀ ಮರ್ತೋಗೋಯ್ತು ಅಂತ ವಾಪಸ್ ಹೋದ್ರೆ ಗಾಡಿನೇ ನಿಂತೋಯ್ತು ಮಧ್ಯ ರೋಡಾಗ. ಅದನ್ನ ವಾಪಸ್ ಮನೇಲಿ ಹತ್ರ ನಿಲ್ಸ್ಬಿಟ್ಟು ಅಕ್ಕಿನ ಎತ್ಕೊಂಡು ನಡ್ಕೊಂಡ್ ಬರ್ತಾ ಇದೀನಿ ಅವಾಗಿಂದ. ಜಾಸ್ತಿ ದಿನ ನಡೆದಿದ್ದಕ್ಕೂ ಇವಾಗ ನಡೀತಾ ಇರೋದಕ್ಕೂ ನನ್ನ ಮಕ್ಕಳು ಅಲ್ಲಿ ಟ್ರಿಪ್ಪಲ್ಲಿ ನಡೆಸಿರೋ